ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಯಾವುದೇ ಮಾಧ್ಯಮಗಳು ಕೈಗೆತ್ತಿಕೊಳ್ಳದ ಹಾಗೆ ಅತ್ಯಂತ ಗಂಭೀರವಾದ ವಿಚಾರದ ಬಗ್ಗೆ ಚರ್ಚೆಯನ್ನ ನಾವಿವತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡುವವರಿದ್ದೇವೆ. ದೇಗುಲಗಳು, ಸನಾತನ ಧರ್ಮದ ಧಾರ್ಮಿಕ ಕೇಂದ್ರಗಳು, ಹಿಂದೂಗಳ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವ ದೇಗುಲಗಳು ಬಂಧ ಮುಕ್ತ ಆಗಬೇಕು, ಸರ್ಕಾರದ ಹಿಡಿತದಿಂದ ಮುಕ್ತಿಯನ್ನ ಪಡಿಬೇಕು ಅನ್ನೋ ಚರ್ಚೆ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾಗಿಯೂ ರಾಜ್ಯ ವ್ಯಾಪ್ತಿಯಲ್ಲಿ ಚಿಕ್ಕದಾಗಿಯೂ ಪ್ರಾರಂಭ ಆಗ್ತಾ ಇದೆ. ಸನಾತನ ಧರ್ಮದ ವಿಚಾರವನ್ನ ನಾವು ಮಾತನಾಡೋದಾದ್ರೆ ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಅನೇಕ ದಾಳಿಗಳನ್ನ ಸಹಿಸಿಕೊಂಡು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನ ಒಳಗೊಂಡು ಈ ದಿನಕ್ಕೂ ಕೂಡ ಉಳಿದಿರುವ, ಮುಂದೆಯೂ ಕೂಡ ಉಳಿಯುವ ಧರ್ಮ ಸನಾತನ ಧರ್ಮ. ನಮ್ಮ ಮಂದಿರಗಳ ಮೇಲೆ ದಾಳಿ ಆದ ಸಂದರ್ಭದಲ್ಲಿ ಮನೆಯ ಮಂದಿರದಲ್ಲಿ ಪೂಜೆ ಮಾಡ್ತಲೂ, ಮನೆಯ ಮಂದಿರದ ಮೇಲೆ ದಾಳಿಯಾದ ಸಂದರ್ಭದಲ್ಲೂ ಮನಸ್ಸಿನಲ್ಲಿ ದೇವರನ್ನ ಆರಾಧನೆ ಮಾಡ್ತಲೂ ಧಾರ್ಮಿಕ ಆಚರಣೆಗಳನ್ನ ಹಾಗೆ ಧರ್ಮದ ಎಡಗಿನ ಶ್ರದ್ಧಾ ಭಕ್ತಿಯನ್ನ ಮುಂದುವರಿಸ್ಕೊಂಡು ಬಂದಿರುವ ಈ ಸನಾತನ ಧರ್ಮದ ಅನುಯಾಯಿಗಳಲ್ಲಿ ಇದೀಗ ಹುಟ್ಟಿರುವ ಪ್ರಶ್ನೆ, ಧರ್ಮ ರಕ್ಷಣೆಗೆ ಒಂದು ಬೋರ್ಡ್ ಅನ್ನ ಸ್ಥಾಪಿಸುವ ಅವಶ್ಯಕತೆ ಇಂದಿನ ದಿನಮಾನದಲ್ಲಿ ಬಂದಿದೆಯಾ? 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಆದರೆ 2024ರಲ್ಲೂ ಕೂಡ ನಮ್ಮ ದೇಗುಲಗಳು ಸ್ವತಂತ್ರವಾಗಿಲ್ಲ, ನಮ್ಮ ದೇಗುಲಗಳಿಗೆ ಮುಕ್ತಿ ಬೇಕು ಅನ್ನೋ ಚರ್ಚೆ ಪ್ರಸ್ತುತವಾ? ಈ ಎರಡು ದೊಡ್ಡ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಚರ್ಚೆಯ ಭಾಗವಾಗಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರಿದ್ದಾರೆ, ಆಧ್ಯಾತ್ಮಿಕ ಚಿಂತಕರು. ಬಿಜೆಪಿ ವಕ್ತಾರರಾದ ಅನಿಲ್ ಚಳಗೇರಿ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ಹಾಗೆ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರಿದ್ದಾರೆ, ಹಾಗೆ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲದಾಗಿ ನಾನು ಪೇಜಾವರ ಶ್ರೀಗಳಿಂದಲೇ ಪ್ರಶ್ನೆ ಪ್ರಾರಂಭ ಮಾಡ್ತೀವಿ. ಕಳೆದ 3 ದಿನಗಳ ಹಿಂದೆ ಇದೇ ವಿಚಾರವನ್ನ ಸಂಕ್ಷಿಪ್ತವಾಗಿ ಚರ್ಚೆಗೆ ಒಳಪಡಿಸಿದ್ವಿ. ಮುಜರಾಯಿ ಇಲಾಖೆಯಿಂದ ದೇಗುಲಗಳು ಮುಕ್ತಿ ಪಡೆದುಕೊಳ್ಳುವಂತಹ ಸನ್ನಿವೇಶ ಈಗ ಬಂದಿದೆಯಾ ಅಂತ ಹೇಳಿ ಇವತ್ತು ರಾಷ್ಟ್ರವ್ಯಾಪಿ ಚರ್ಚೆಯ ವಿಚಾರವಾಗಿದೆ. ಶ್ರೀಗಳೇ, ನಿಮ್ಮ ಮೊದಲ ಅನಿಸಿಕೆ, ಅಭಿಪ್ರಾಯ, ಹಾಗೆ ಮುಜರಾಯಿ ಇಲಾಖೆಯಿಂದ ಮುಕ್ತಿಯನ್ನ ಪಡೆದುಕೊಳ್ಳೋ ಅವಶ್ಯಕತೆ ದೇಗುಲಗಳಿಗೆ ಎಷ್ಟಿದೆ? ಇಷ್ಟೇ. ಈಗ ನಾವು ವೈದ್ಯಕೀಯ ಚಿಕಿತ್ಸೆ ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು? ವೈದ್ಯಶಾಸ್ತ್ರ ಬಲ್ಲವನಿಂದ ಮಾಡಿಸ್ಕೋಬೇಕು. ಅದು ಬಿಟ್ಟು ಯಾರೋ ಮೂರನೇವನ ಕೈಯಲ್ಲಿ ಮಾಡಿಸ್ಕೊಳ್ಳೋದಿಲ್ಲ. ನಾವು ಉಣ್ಣುವ ಅನ್ನವನ್ನು, ಊಟವನ್ನು ಅಡುಗೆ ಬಲ್ಲವನ ಕೈಯಲ್ಲೇ ಮಾಡಿಸ್ತೇವೆ ಹೊರತು ಮತ್ತೊಬ್ಬನ ಕೈಯಲ್ಲಿ ಅಲ್ಲ. ಅಡುಗೆ ಬಲ್ಲವನಲ್ಲ ಯಾರು, ಅವನ ಕೈಯಲ್ಲಿ ಅಲ್ಲ. ಲಾಯರ್ಗಿರಿ ಅದು ಅಡ್ವೊಕೇಟ್ಸೇ ಮಾಡ್ಬೇಕು ಹೊರತು ಡಾಕ್ಟರ್ ಮಾಡೋದಲ್ಲ. ಹೀಗೆ ಯಾವ್ಯಾವ ರಂಗದಲ್ಲಿ ಯಾವ್ಯಾವ ಪರಿಣಿತ ಇದೆಯೋ ಅವರವರ ಕೈಯಿಂದ ಅದನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಏನು ಕೆಲಸ ಆಗ್ಬೇಕು, ಹೇಗಾಗ್ಬೇಕು, ಏನೋ ಇರ್ಬೇಕು ಅನ್ನೋದನ್ನು ಧಾರ್ಮಿಕ ಸಂಸ್ಥೆಗಳು ತಿಳಿದಿದ್ದಾವೆ ಹೊರತು ಅದನ್ನು ಸರ್ಕಾರದ ಕೆಲಸ ಅಲ್ಲ. ಸರ್ವೋಚ್ಚ ನ್ಯಾಯಾಲಯವು ಕೂಡ ನಾವು ತಿಳಿದಂತೆ ಸರ್ವೋಚ್ಚ ನ್ಯಾಯಾಲಯವು ಕೂಡ ತೀರ್ಪು ಕೊಟ್ಟಿದೆ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸರ್ಕಾರದ ನಿಯಂತ್ರಣದಲ್ಲಿ ಇರತಕ್ಕದ್ದಲ್ಲ, ಅವನ್ನು ಮರಳಿಸಬೇಕು ಅಂತ ಹೇಳಿಕೊಂಡು ಈಗ ಇಂತಹ ನಡೆಯುತ್ತಾ ಇರುವಂತಹ ಅನಾಹುತಗಳು, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪು ಅದು ಎಷ್ಟು ಮಹತ್ತರವಾದದ್ದು, ನಮ್ಮ ಬೇಡಿಕೆ ಅದು ಎಷ್ಟು ಮಹತ್ತರವಾದದ್ದು ಅನ್ನೋದನ್ನು ಎತ್ತಿ ಹಿಡಿದಿದೆ. ಶ್ರೀಗಳೇ, ನೀವು ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಉಲ್ಲೇಖ ಮಾಡ್ತಿದ್ರಿ, ಹಾಗಾಗಿ ಇವತ್ತು ಮಧ್ಯಾಹ್ನ ನಡೀತಿದ್ದ ಸ್ನೇಹಿತರ ಜೊತೆಗಿನ ಒಂದು ಚರ್ಚೆ ನೆನಪಾಯ್ತು. ನೋಡಿ, ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿ ಸುಪ್ರೀಂ ಕೋರ್ಟೇ ನೀಡಿರುವ ತೀರ್ಪು. ಹಿಂದುತ್ವ ಅಥವಾ ಹಿಂದೂ ಅನ್ನೋದು ಒಂದು ವೇ ಆಫ್ ಲೈಫ್ ಆದಾಗ ಆ ವೇ ಆಫ್ ಲೈಫ್ ಅನ್ನ ಸರ್ಕಾರ ಯಾಕೆ ನಿರ್ಧಾರ ಮಾಡಬೇಕು, ಹೀಗೆ ಇರಬೇಕು ವೇ ಆಫ್ ಲೈಫ್ ಅಂತ ಹೇಳಿ ಚರ್ಚೆ ಬಂತು. ನನಗೆ ಗೊತ್ತಿಲ್ಲ ಈ ಚರ್ಚೆಗೆ ಎಷ್ಟು ಪ್ರಸ್ತುತ ಅಂತ ಹೇಳಿ, ಆದ್ರೆ ಈ ಚರ್ಚೆ, ಈ ಆಯಾಮ ಕೂಡ ಬಹಳ ವ್ಯಾಲಿಡ್ ಅನಿಸ್ತು, ಪ್ರಸ್ತುತ ಅನಿಸ್ತು ನನಗೆ. ಈ ಸ್ವಾತಂತ್ರ್ಯ ಆಂದೋಲನದ ಪ್ರಾರಂಭದ ಹಂತಗಳಲ್ಲಿ ಬ್ರಿಟಿಷರು ನಮ್ಮ ಹಿಂದೂ ಸೈನಿಕರಿಗೆ ಕಾಡತೂಸುಗಳನ್ನು, ಗೋವಿಗೆ ತುಂಬುವಂತಹ ಕಾಡತೂಸುಗಳನ್ನು ಗೋವಿನ ಕೊಬ್ಬಿನಿಂದ ನಿರ್ಮಿಸಿಕೊಡ್ತಾ ಇದ್ರು. ಅದು ಆವಾಗ ಭಾರೀ ದೊಡ್ಡ ಗಲಭೆ ಕಾರಣವಾಯಿತು. ಆವತ್ತು ನಡೆದಿರತಕ್ಕಂತಹದ್ದು ಸೈನಿಕರೆಲ್ಲ ಅದಕ್ಕೆ ತಿರುಗಿ ನಿಂತರು. ಹಾಗಿರುವಾಗ ಸ್ವಾತಂತ್ರ್ಯ ದೊರೆತ ಉತ್ತರದಲ್ಲಿಯೂ ಕೂಡ
ನಮ್ಮ ಶ್ರದ್ಧಾ ನಂಬಿಕೆಗಳು ನಾವು ಉಳಿಸಿಕೊಳ್ಳಿಕ್ಕೆ ಸರ್ಕಾರ ಅದಕ್ಕೆ ಬೇಕಾಗಿರುವ ಎಲ್ಲ ಪೂರಕ ವಾತಾವರಣ ಕಲ್ಪಿಸಿಕೊಡಬೇಕಾದದ್ದು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅಂತಂದ್ರೆ ಇದು ದೊಡ್ಡ ಫೇಲ್ಯೂರ್. ಇದು ಕೇವಲ ನಾವಂತ ಇದ್ದೇವೆ ದೇವಾಲಯಗಳ ಮಟ್ಟಿಗೆ ಮಾತ್ರ ಅಲ್ಲ. ನಾವು ಶುದ್ಧವಾಗಿರತಕ್ಕಂತಹ ವಸ್ತುವನ್ನು ಉಪಯೋಗಿಸಬೇಕವರು. ಅಂತಹದರಲ್ಲಿ ಈ ಗೋವಿನ ಮಾಂಸವನ್ನು ನಾವು ತಿನ್ನುವವರು ಅಲ್ಲ. ಹಾಗಾಗಿ ಎರಡೂ ದೃಷ್ಟಿಯಿಂದ ಗೋಮಾಂಸ ತಿನ್ನೋದು ಬಿಡೋದು ಅದು ಒಂದು. ಇನ್ನೊಂದು, ಯಾರು ಅದನ್ನು ತಿನ್ನುವವರಲ್ಲೋ ಶುದ್ಧವಾಗಿರತಕ್ಕಂತಹ ತುಪ್ಪವನ್ನು, ಒಂದು ದ್ರವ್ಯವನ್ನು ನಾವು ಬಳಸಬೇಕು ಅಂತ ಅಪೇಕ್ಷಿಸ್ತಾ ಇದ್ದೇವೆ. ಹಾಗಾಗಿ ಸಮಾಜದ ಮೇಲೆ ಪರಿಪೂರ್ಣವಾಗಿ ನಿಯಂತ್ರಣ ಹೊಂದಿರತಕ್ಕಂಥ ಸರ್ಕಾರ ಎಲ್ಲಿ ಇಂತಹ ಕಲಬೆರಕೆಯ ಮಾರಾಟ ನಡೀತಾ ಇದೆ ಅದನ್ನು ನಿಯಂತ್ರಿಸುವಂತಹದ್ದು ಇದು ಅವರವರ ವ್ಯಕ್ತಿಗತವಾಗಿ ಇರತಕ್ಕಂತಹ ಶ್ರದ್ಧೆ, ನಂಬಿಕೆ, ಅವುಗಳನ್ನು ರಕ್ಷಿಸುವ ಹೊಣೆ ಕೂಡ ಸರ್ಕಾರದ ಮೇಲೆ ಇದೆ. ಕೇವಲ ಇದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಷ್ಟೇ ಅಲ್ಲ. ಹಾಗಿರುವಾಗ ವ್ಯಕ್ತಿಗತವಾಗಿ ಇರತಕ್ಕಂತಹ ನಂಬಿಕೆ ನಡವಳಿಕೆಗಳನ್ನು ರಕ್ಷಿಸುವ ಹೊಣೆ ಸರ್ಕಾರಕ್ಕಿರುವ ಹೊತ್ತಿಗೆ ಸಮಾಜದ ಎಲ್ಲರ ಶ್ರದ್ಧಾ ಕೇಂದ್ರಗಳಿದ್ದಾವೆ ಅಲ್ಲೇ ನಡೆದಿರತಕ್ಕಂತಹ ಆಕ್ರಮಣ ಇದು ಅತ್ಯಂತ ಅವಮಾನಕರವಾಗಿರುವಂತಹದ್ದು. ಸಂವಿಧಾನ ರಕ್ಷಣೆ ಮಾಡ್ತೇವೆ ಎಂದು ಹೇಳ್ಕೊಂಡು ಪ್ರತಿಜ್ಞೆ ತೊಟ್ಟು ಹೊರಡಿರುವ ಸರ್ಕಾರಗಳು ಇಂತಹ ಕೆಲಸವನ್ನು ಯಾವತ್ತೂ ಮಾಡಬಾರದು. ಶ್ರೀಗಳ ವಾದ ಮಾಡುವ ಆಯಾಮದ ಬಗ್ಗೆ ಕೂಡ ನಿಮ್ ಗಮನಕ್ಕೆ ತರೋಣ ಅಂತ ಹೇಳಿ. ನೋಡಿ, ಅಲ್ಲೆಲ್ಲೋ ಆಂಧ್ರದಲ್ಲಿ ಇಂಥದ್ದೊಂದು ಘಟನೆ ಆಯ್ತು ಒಂದು ಮಾತ್ರಕ್ಕೆ ಇಡೀ ಹಿಂದೂ ದೇಗುಲಗಳನ್ನ ಸರ್ಕಾರದ ಏನ್ ಹೇಳ್ತೀರಿ ಅದರ ಕಂಟ್ರೋಲ್ನಿಂದ ಆಚೆ ತರಬೇಕು ಅನ್ನೋ ಚರ್ಚೆ ಯಾಕೆ? ದಶಕಗಳಿಂದ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲೂ ಒಳಗೊಂಡಂತೆ ಅನೇಕ ದೇಗುಲಗಳನ್ನ ಸರ್ಕಾರ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಬರ್ತಾ ಇದೆ ಪಕ್ಷಾತೀತವಾಗಿ. ಇಲ್ಲಿಗೂ ಪ್ರಸ್ತುತವಾಗುತ್ತಾ ಅದು ದೇವಸ್ಥಾನಗಳನ್ನ ಸರ್ಕಾರದ ಹಿಡಿತದಿಂದ ಆಚೆ ತರಬೇಕು ಅನ್ನೋದು ಇಲ್ಲಿ ಸಲ್ಲುತ್ತಾ ಅಂತ ಹೇಳಿ ಕೂಡ ಕೆಲವರು ಪ್ರಶ್ನೆ ಕೇಳೋರಿದ್ದಾರೆ. ಈ ದೇವಾಲಯಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಹೊರತರಬೇಕು ಅನ್ನುವಂತಹ ಕೂಗು ಈಗ ಎದ್ದದ್ದಲ್ಲ, ಇವತ್ತು ಎದ್ದದ್ದಲ್ಲ. ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ. ಯಾಕೆ ಅಂತಂದ್ರೆ ಯಾವುದೇ ಸರ್ಕಾರಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ. ಅಲ್ಲಿರತಕ್ಕಂತಹ ದೇವಾಲಯಗಳ ಅರ್ಚಕರು ಬರೀಲೇ 1,000 ರೂಪಾಯಿಯಲ್ಲಿ ಅವರಿಗೆ ಸಂಬಳ ವೇತನ ದೊರಕ್ತಾ ಇದೆ ಎಷ್ಟೋ ದೇವಾಲಯಗಳಲ್ಲಿ. ಇನ್ನು ದೇವಾಲಯಗಳ ದುರಸ್ತಿಗೆ ಅಲ್ಲಿರತಕ್ಕಂತಹ ಪುಣ್ಯ ಕಾಣಿಕೆಯನ್ನೇ ನೀಡ್ತಾ ಇಲ್ಲ. ದೇವಾಲಯಗಳ ಆಸ್ತಿಗಳನ್ನೆಲ್ಲ ಪರಭಾರೆ ಮಾಡ್ತಾ ಇದ್ದಾರೆ. ಇತರ ಧರ್ಮೀಯರಿಗೆ ಅಲ್ಲಿ ಸ್ಮಶಾನಗಳನ್ನು ಮಾಡ್ಲಿಕ್ಕೆ ಜಾಗಗಳನ್ನು ಕೊಟ್ಟಂತಹ ನಿದರ್ಶನಗಳು ಹೇರಳವಾಗಿದ್ದಾವೆ. ಇಂತಹದ್ದೆಲ್ಲ ತಪ್ಪಬೇಕು ಅಂತ ಹೇಳಿಕೊಂಡು ಈ ಹೋರಾಟ ಪ್ರಾರಂಭವಾದದ್ದು ಇವತ್ತಲ್ಲ, ಅಥವಾ ತಿರುಪತಿ ದೇವಾಲಯ ನಡೆದಿರ್ತಕ್ಕಂಥ ಅಪಚಾರಗಳು ಅನಾಚಾರಗಳನ್ನು ಕಂಡು ಹೊರಟದಲ್ಲ. ಇಂಥದ್ದು ಎಲ್ಲಾ ಕಡೆ ನಡೀತಾ ಇದೆ. ಅದಕ್ಕೋಸ್ಕರ ಈ ಹೋರಾಟ ಯಾವತ್ತಿನಿಂದಲೂ ಪ್ರಾರಂಭ ಆಗಿದೆ. ಸರ್ವೋಚ್ಚ ನ್ಯಾಯಾಲಯವು ಇದೇ ತೀರ್ಪಿನ ಮೇಲೆ ಇಂತಹ ತೀರ್ಪನ್ನು ಕೊಟ್ಟದ್ದಾಗಿದೆ. ಶ್ರೀಗಳ ಇನ್ನೊಂದು 2-3 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ನಾನು ಉಳಿದ ಪ್ಯಾನಲಿಸ್ಟ್ಗಳ ಹತ್ರ ಒಂದೊಂದು ಪ್ರತಿಕ್ರಿಯೆ ಪಡೆದು ವಾಪಸ್ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಸಹನೆ ನಮ್ಮ ಜೊತೆಯಲ್ಲಿ ಇರಲಿ.